ಡಿಕೆಶಿಗೆ ಜಾವಾ ಬೈಕ್ಗೆ ಪೆಟ್ರೋಲ್ ಹಾಕಿಸಲು ಕಾಸಿರ್ಲಿಲ್ವಾ? ನಾನೇ ಹಣ ಕೊಟ್ಟಿದ್ದೆ, ನಾನೇ ಒರಿಜಿನಲ್ ಕನಕಪುರ ಬಂಡೆ. ನಾನೇ ಹಣ ಕೊಟ್ಟಿದ್ದೆ, ನಾನೇ ಒರಿಜಿನಲ್ ಕನಕಪುರ ಬಂಡೆ. ಯಾರಿ ಮಾತನ್ನು ಹೇಳಿತು? ಡಿಕೆಶಿ ವಿರುದ್ಧ ಬಾಂಬ್ ಸಿಡಿಸಿದ ಕನಕಪುರ ಶ್ರೀನಿವಾಸ್ ಕನಕಪುರದಲ್ಲಿ ಮೊದಲ ಬಂಡೆ ನಾನೇ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಹೆಸರು ಪ್ರಚಲಿತವಾದ ನಂತರ ಅವರು ಅದನ್ನ ಬಳಕೆ ಮಾಡ್ಕೊಂಡವ್ರೆ. ಅಧಿಕಾರ ಬಂದ ಮೇಲೆ ನನ್ನ ಹೆಸರನ್ನ ಬಳಸ್ಕೊಂಡಿದ್ದಾರೆ ಅಂತ ಕನಕಪುರ ಶ್ರೀನಿವಾಸ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಿನಿಮಾ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಜಾವಾ ಬೈಕ್ಗೆ ಪೆಟ್ರೋಲ್ ಹಾಕಿಸಲು ಕಾಸಿರಲಿಲ್ಲ, ನಾನೇ ಹಣ ಕೊಟ್ಟಿದ್ದೆ, ನಾನೇ ಒರಿಜಿನಲ್ ಕನಕಪುರ ಬಂಡೆ ಅಂತ ಹೇಳ್ಕೊಂಡಿದ್ದಾರೆ. ಕನಕಪುರ ಶ್ರೀನಿವಾಸ್ ಅವರು ಡಿಕೆಶಿ ವಿರುದ್ಧ ಬಾಂಬ್ ಸಿಡಿಸಿದ್ದಾರೆ. ಕನಕಪುರದಲ್ಲಿ ಮೊದಲ ಬಂಡೆ ನಾನೇ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಹೆಸರು ಪ್ರಚಲಿತವಾದ ನಂತರ ಅವರು ಆ ಒಂದು ಹೆಸರನ್ನ ಬಳಕೆ ಮಾಡ್ಕೊಂಡ್ರು. ಅಧಿಕಾರ ಬಂದ ಮೇಲೆ ನನ್ನ ಹೆಸರನ್ನ ಬಳಸ್ಕೊಂಡಿದ್ದಾರೆ. ಸಿನಿಮಾ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆಶಿಗೆ ಜಾವಾ ಬೈಕ್ಗೆ ಪೆಟ್ರೋಲ್ ಹಾಕಿಸಲು ಕಾಸಿರ್ಲಿಲ್ಲ, ನಾನೇ ಹಣ ಕೊಟ್ಟಿದ್ದೆ, ನಾನೇ ಒರಿಜಿನಲ್ ಕನಕಪುರ ಬಂಡೆ ಅಂತ ಹೇಳ್ಕೊಂಡಿದ್ದಾರೆ ಕನಕಪುರ ಶ್ರೀನಿವಾಸ್ ಅವರು. ಅದೇ ನಮ್ಮ ಡೆಪ್ಟಿ ಸಿಎಂ ಮಾತಾಡಿದ್ರೆ ಅವ್ರ ಟೆನ್ಷನ್ ಆಗಲ್ವಾ? ಅವ್ರ ಮೊನ್ನೆಲ್ಲ ಲಾಳ ಪ್ರಕಟಿಸ್ತೀರಿ ಆರ್ಟಿಸ್ಟ್ ಕೇಂದ್ರ ನಮ್ಮಲ್ಲಿ ಉಂಟಾ ಇಲ್ಲ, ಅವಾಗ ನಮ್ ಕೇಬಲ್ ಉಂಟಾ ಇತ್ತಾ? ನೀವು ಮೀಡಿಯಾ ಏನ್ ಮಾಡ್ತಾ ಇದ್ರಿ? ನೆಟ್ಟು ಬೋರ್ಡ್ ಅಂದ್ರೆ ಏನ್ರಿ? ಕಾಲ ಕತ್ತಾಡ್ಬಿಡ್ತೀನಿ ಅಂತ ಗೊತ್ತಾ ನಿಮ್ಗೆ? ಹಂಗಂದಿಲ್ವಾ? ನಮ್ ಡೆಪ್ಟಿ ಸಿಎಂ ಕರೆ ಕೊಡುವರು ಅವ್ರಪ್ಪ ಚೆಂಡು ಬಳಿಸ್ಕೊಂಡಿದ್ದ, ಚೆಕ್ ಪೂಜೆ ಆಗ್ತಾ ಇದ್ದ, ನಾನ್ ನೋಡಿದ್ದೀನಿ. ಸಿನಿಮಾ ಏನೇ ಬಂದು ಕೆಂಪೇಗೌಡ ಅವರಪ್ಪ ಅವ್ರ ಡೆಪ್ಟಿ ಸಿಎಂ, ಯುವ ಡೆಪ್ಟಿ ಸಿಎಂ ಆದಾಗ ಅವನ ಮುಂಚೆ ಜಾವ ಗಾಡಿಗೆ ಪೆಟ್ರೋಲ್ ಕಾಸಿರ್ಲಿಲ್ಲ. ಹಿಂಗೆ ಬರೀಬೇಕಾರೆ ಜಾವ ಗಾಡಿಗೆ ಪೆಟ್ರೋಲ್ಗೆ ನಾನ್ ಕೊಟ್ಟಿದ್ದೀನಿ ಕಾಸು. ಡೆಪ್ಟಿ ಸಿಎಂ ಡಿಕೆ ಶಿವಕುಮಾರ್ಗೆ ನಾನು ಕನಕಪುರ ಬಂಡೆ. ಆಮೇಲೆ ನನ್ನ ಹೆಸರು ಅವ್ರು ನನ್ನ ಹೆಸರು ಆಮೇಲೆ ಅವ್ರು ಬಂದಿರೋ ದುಡ್ಡು ಜಾಸ್ತಿ ಆಗ್ತಾರೆ. ನಾನು ಮಾತಾಡ್ರಿ ನನ್ನ ಸೈಡು. ಅದೇ ನಮ್ಮ ಡೆಪ್ಟಿ ಸಿಎಂ ಮಾತಾಡಿದ್ರೆ ಅವ್ರ ಟೆನ್ಷನ್ ಆಗಲ್ವಾ? ಅವ್ರ ಮೊನ್ನೆಲ್ಲ ಲಾಳ ಪ್ರಕಟಿಸ್ತೀರಿ